ನಮಸ್ಕಾರ ವೀಕ್ಷಕರೇ, ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬೋವಿ ಸಮಾಜದ ಬೆಳಗಾವಿ ಚಲೋ ಪಾದಯಾತ್ರೆ ಆರಂಭ. ನವಲಗುಂದ ಮೂಲ ಬೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅಖಿಲ ಕರ್ನಾಟಕ ಬೋವಿ ಸಮಾಜದ ವಿವಿಧೋಷ ಕಲ್ಯಾಣ ಸಂಘದಿಂದ ನವಲಗುಂದದಿಂದ ಬೆಳಗಾವಿ ಸುವರ್ಣ ಸೌಧದವರೆಗೆ ಪಾದಯಾತ್ರೆ. ನಾಗಲಿಂಗ ಸ್ವಾಮಿ ಮಠದ ಶ್ರೀ ವೀರಯ್ಯ ಸ್ವಾಮೀಜಿ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ವಿಠಲ್ ಬೋವಿ, ನಾವು ಮೂಲತಃ ಮೇನೆ ಪಲ್ಲಕ್ಕಿ ಹೊರವಡ್ಡರು ಬೆಸ್ತರು ಅಲ್ಲದೆ ಬೋವಿಗಳಾಗಿದ್ದು 1950ರಲ್ಲಿ ಸರ್ಕಾರದ ಬೋವಿ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದರು. ತಹಸೀಲ್ದಾರರು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡದೆ ಬೋವಿ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ನೀಡಲು ನಿರಾಕರಿಸುತ್ತಿದ್ದಾರೆ. ಜತೆಗೆ ಸಂಬಂಧಪಡದ ಜಾತಿಗಳನ್ನು ಬೋವಿ ಜಾತಿಯ ಸಮಾನಾಂತರ ಪದಗಳೆಂದು ಸರ್ಕಾರ ಹೊರಗಣಿಸುವುದರಿಂದಲೂ ಮೂಲತಃ ಬೋವಿಗಳಿಗೆ ಅನ್ಯಾಯವಾಗುತ್ತಿದ್ದು, ಬೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಕುರಿತು ಅಧ್ಯಯನ ನಡೆಸಲು ವಿಧಾನ ಪರಿಷತ್ ಸದಸ್ಯರಾದ ವಿ.ಎಸ್. ಉಗ್ರಪ್ಪನವರ ನೇತೃತ್ವದ ವಿಶೇಷ ಸದನ ಸಮಿತಿಯು ಸರ್ಕಾರಕ್ಕೆ ವರದಿ ನೀಡಿತ್ತು. ಉಗ್ರಪ್ಪನವರು ವರದಿ ಜಾರಿ ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಬೆಳಗಾವಿ ಸುವರ್ಣ ಸೌಧದವರೆಗೆ ಪಾದಯಾತ್ರೆ ನಡೆಸುತ್ತಿದ್ದೇವೆಂದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಹುಚ್ಚಪ್ಪ ಬೋವಿ, ಬೇಲೂರಪ್ಪ ಬೋವಿ, ಯಲ್ಲಪ್ಪ ಬೋವಿ, ಹುಲಿಗೆಪ್ಪ ಬೋವಿ, ನಾಗಪ್ಪ ಬೋವಿ, ಪಕ್ರೇಶ್ ಬೋವಿ, ಮುದುಕಪ್ಪ ಬೋವಿ, ದೇವಪ್ಪ ಬೋವಿ, ಹುಚ್ಚಪ್ಪ ಕನಕಪ್ಪನವರು, ಮಾಂತೇಶ್ ಬೋವಿ, ಹನುಮಂತ ನರಗುಂದ್, ಮಲ್ಲಪ್ಪ ಕರಿಶಕ್ರನವರು ಹಾಗೂ ಸಮಾಜ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಶರೀಫ್, ದಿ ಕನ್ನಡ ನ್ಯೂಸ್, ನವಲಗುಂದ.